ನಮಸ್ಕಾರ ಸ್ನೇಹಿತರೆ. ಸತ್ಯನಾರಾಯಣ ಸ್ವಾಮಿಯ ಈ ಕತೆ ಭಾನುವಾರದಂದು ಕೇಳೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಈ ಕತೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಪೂರ್ವದಲ್ಲಿ ಅನಂತಪುರ ಎಂಬ ಒಂದು ನಗರದಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿ ಇದ್ದ. ಅವನ ಹತ್ತಿರ ಎಷ್ಟೋ ಸಂಪತ್ತು, ಆಸ್ತಿ, ವಾಹನಗಳು ಹಾಗೂ ಸೇವಕರು ಇದ್ದರು. ಆದರೆ ಅವನಿಗೆ ಅಹಂಕಾರ ಹಾಗೂ ದಾನ ಧರ್ಮದ ಬಗ್ಗೆ ನಿರ್ಲಕ್ಷ್ಯ ಅಧಿಕವಾಗಿತ್ತು. ಜೀವನದಲ್ಲಿ ಹಣ ಮಾತ್ರವೇ ಮುಖ್ಯ ಎಂದು ಭಾವಿಸಿ ಯಾರೊಬ್ಬರಿಗೂ ಸಹಾಯ ಮಾಡದೆ ಬದುಕುತ್ತಿದ್ದ. ಅದೇ ಗ್ರಾಮದಲ್ಲಿ ಹರಿನಾಥ ಎಂಬ ಒಬ್ಬ ಬ್ರಾಹ್ಮಣ ಇದ್ದ. ಅವನಿಗೆ ವಿನಯ, ಭಕ್ತಿ, ಧರ್ಮ ಜಾಸ್ತಿ ಇತ್ತು. ಅವನ ಗುಣಕ್ಕೆ ತಕ್ಕಂತ ಹೆಂಡತಿ ಹಾಗೂ ಪುಟ್ಟ ಪುಟ್ಟ ಮಕ್ಕಳಿದ್ದರು. ಆದರೆ ಅವನ ಜೀವನ ಮಾತ್ರ ತುಂಬಾ ಕಷ್ಟಕರವಾಗಿತ್ತು. ಅವನಿಗೆ ಯಾವುದೇ ಕೆಲಸ ಇಲ್ಲದ ಕಾರಣ ಕುಟುಂಬವೆಲ್ಲ ಹಸಿವಿನಿಂದ ಬದುಕುತ್ತಿದ್ದರು. ಮನೆ ಪರಿಸ್ಥಿತಿ ದಾರುಣವಾಗಿತ್ತು. ತಿನ್ನೋಕೂ ಕೂಡ ಊಟ ಇರಲಿಲ್ಲ. ಆದರೂ ಕೂಡ ಹರಿನಾಥ ಮಾತ್ರ ದೇವರ ಮೇಲೆ ಭಕ್ತಿ ಇಟ್ಟುಕೊಂಡು ಪ್ರತಿದಿನ ಪೂಜೆ ಮಾಡುತ್ತಿದ್ದ. ಒಂದು ದಿನ ಹರಿನಾಥ ಗಾಢವಾದ ನಿದ್ರೆಯಲ್ಲಿದ್ದಾಗ ಕನಸಿನಲ್ಲಿ ಒಬ್ಬ ಮಹಾಋಷಿ ಕಾಣಿಸಿಕೊಂಡು ಹೀಗೆ ಹೇಳಿದರು: ಓ ಬ್ರಾಹ್ಮಣ, ನಿನ್ನ ಪೂರ್ವ ಜನ್ಮದ ಪಾಪಗಳಿಂದ ಈ ಜನ್ಮದಲ್ಲಿ ನಿನಗೆ ಕಷ್ಟಗಳು ಅಧಿಕವಾಗಿದೆ. ಆದರೆ ಭಾನುವಾರಗಳು ಉಪವಾಸ ಇದ್ದು ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸಿದರೆ ನಿನ್ನ ಜೀವನದಲ್ಲಿರುವ ಕಷ್ಟಗಳು ಹೊರಟು ಹೋಗುತ್ತದೆ ಎಂದು ಹೇಳಿದರು. ಆ ಮಹಾಋಷಿಯ ಮಾತುಗಳು ಕೇಳಿದ ಹರಿನಾಥ ತುಂಬಾನೇ ಸಂತೋಷಿಸಿದ. ಮುಂದಿನ ಭಾನುವಾರದಿಂದ ಆತ ವ್ರತ ಮಾಡಲು ಶುರು ಮಾಡಿದ. ಇದೆಲ್ಲವೂ ಆ ಶ್ರೀಮಂತ ವ್ಯಾಪಾರಿಗೆ ಗೊತ್ತಾಯಿತು. ಅವನು ಸೇವಕರೊಂದಿಗೆ ಈ ರೀತಿ ಹೇಳಿದ: ಆ ಬ್ರಾಹ್ಮಣ ಪೂಜೆಗಳು ಮಾಡಿ ಶ್ರೀಮಂತ ಆಗುತ್ತಾನ? ಅದೆಲ್ಲ ಬರೀ ಮೂಢನಂಬಿಕೆ ಅಷ್ಟೇ. ಪೂಜೆ ಮಾಡಿದರೆ ಸಮಯ ಹಾಳಾಗುತ್ತದೆ ವಿನಃ ಯಾವ ಹಣವೂ ಬರುವುದಿಲ್ಲ ಎಂದು ಹೀಯಾಳಿಸಿ ಮಾತನಾಡಿದ. ಅಷ್ಟೇ ಅಲ್ಲದೆ ಆ ಬ್ರಾಹ್ಮಣನೊಂದಿಗೆ ನಿನ್ನ ವ್ರತ ನಿನಗೇನು ಲಾಭ ತಂದುಕೊಟ್ಟಿತು ಎಂದು ಕೇಳಿದ. ಹಣ ಇದ್ದವನು ಮಾತ್ರವೇ ಶ್ರೇಷ್ಠ ವ್ಯಕ್ತಿ. ಪೂಜೆಗಳು ಕೇವಲ ನಿನ್ನಂತ ಸೋಂಬೇರಿಗಳು ಮಾಡುವುದು ಎಂದು ಅವನನ್ನು ಹೀಯಾಳಿಸಿ ಜೋರಾಗಿ ನಕ್ಕಿದ. ಆದರೆ ಅವನ ಮಾತುಗಳಿಗೆ ಹರಿನಾಥ ಕುಗ್ಗದೆ ದೇವರ ಮೇಲೆ ನಂಬಿಕೆ ಇಟ್ಟು ಅವನ ವ್ರತವನ್ನು ಮುಂದುವರಿಸಿದ. ಹರಿನಾಥ ಭಾನುವಾರ ವ್ರತವನ್ನು ಪದ್ಧತಿಯಿಂದ ಮಾಡುತ್ತಾ ಸತ್ಯನಾರಾಯಣ ಸ್ವಾಮಿಯನ್ನು ಮನಸಾರೆ ಪೂಜೆ ಮಾಡಿದ. ಒಂದು ದಿನ ಅವನ ಮನೆ ಮುಂದೆ ಬ್ರಾಹ್ಮಣನ ರೂಪದಲ್ಲಿ ಶ್ರೀಮನ್ ನಾರಾಯಣ ಬಂದು, ಓ ಮಹಾತ್ಮ, ನಿನ್ನ ಭಕ್ತಿಯನ್ನು ಮೆಚ್ಚಿದೆ. ಭಗವಂತನ ಕೃಪೆಯಿಂದ ನಿನ್ನ ಜೀವನದಲ್ಲಿ ಎಲ್ಲವೂ ಶುಭ ನಡೆಯುತ್ತದೆ ಎಂದು ಆಶೀರ್ವದಿಸಿದರು. ಕೆಲ ದಿನಗಳಲ್ಲಿ ಒಬ್ಬ ಶ್ರೀಮಂತ ಪೂರ್ವಕಾಲದ ಋಣ ಎಂದು ಹೇಳಿ ಎಷ್ಟೋ ಚಿನ್ನದ ನಾಣ್ಯಗಳನ್ನು ಬ್ರಾಹ್ಮಣನಿಗೆ ಕೊಟ್ಟು ಹೋದ. ಅಷ್ಟೇ ಅಲ್ಲದೆ ಆ ರಾಜ್ಯದ ಮಹಾರಾಜ ಅವನ ಬುದ್ಧಿಶಕ್ತಿಯನ್ನು ಮೆಚ್ಚಿಕೊಂಡು ಆಸ್ಥಾನ ಪಂಡಿತನಂತೆ ನೇಮಿಸಿದ. ಅವನ ಕುಟುಂಬ ಬಡತನದಿಂದ ಹೊರಬಂತು. ಮನೆಯಲ್ಲಿ ಧನ ಧಾನ್ಯ ತುಂಬಿಹೋಯಿತು. ಇದನ್ನೆಲ್ಲ ನೋಡಿದ ವ್ಯಾಪಾರಿ ಆಶ್ಚರ್ಯಗೊಂಡ. ಅವನಿಗಿದ್ದ ಅಹಂಕಾರ ಕರಗಿಹೋಯಿತು. ಒಂದು ದಿನ ವ್ಯಾಪಾರಿ ವ್ಯಾಪಾರದಲ್ಲಿ ನಷ್ಟ ಅನುಭವಿಸಿ ದರಿದ್ರ ಸ್ಥಿತಿಗೆ ಬಂದು ಬಿಟ್ಟ. ಅವನು ಎಲ್ಲವನ್ನೂ ಕಳೆದುಕೊಂಡು ಕೊನೆಗೆ ಬ್ರಾಹ್ಮಣನ ಹತ್ತಿರ ಬಂದು ಕ್ಷಮೆ ಕೇಳಿದ. ಅದಕ್ಕೆ ಹರಿನಾಥ ಸ್ವಲ್ಪವೂ ಅಹಂಕಾರ ತೋರಿಸದೆ, ಭಗವಂತನ ಕೃಪೆ ನಿಮಗೂ ಸಿಗುತ್ತದೆ, ನೀವು ಸಹ ಭಾನುವಾರ ವ್ರತವನ್ನು ಆಚರಿಸಿ ಎಂದು ಹೇಳಿದ. ಆ ವ್ಯಾಪಾರಿಯೂ ಕೂಡ ಈ ವ್ರತವನ್ನು ಆಚರಿಸಿ ಬ್ರಾಹ್ಮಣನಂತೆ ದೇವರ ಅನುಗ್ರಹ ಪಡೆದುಕೊಂಡು ಮತ್ತೆ ಪೂರ್ವಸ್ಥಿತಿಗೆ ಬಂದುಬಿಟ್ಟ. ಈ ವ್ರತ ಮಾಡುವುದರಿಂದ ಬಡತನ ಹೊರಟು ಹೋಗುತ್ತದೆ, ಸಂಪತ್ತು ಹೆಚ್ಚಾಗುತ್ತದೆ, ವ್ಯಾಪಾರ ಅಭಿವೃದ್ಧಿಯಾಗುತ್ತದೆ, ಶತ್ರುಬಾಧೆ ನಿವಾರಣೆಯಾಗುತ್ತದೆ, ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ, ಅನಾರೋಗ್ಯ ಸಮಸ್ಯೆ ಹೋಗುತ್ತದೆ. ಈ ವ್ರತವನ್ನು ಮಾಡುವವರು ಉಪವಾಸ ಇರುವಾಗ ಹಣ್ಣುಗಳನ್ನು ಬೇಕಾದರೆ ತಿನ್ನಬಹುದು. ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸಬೇಕು. ಕುಟುಂಬ ಸಭ್ಯರೊಂದಿಗೆ ಕುಳಿತುಕೊಂಡು ಸತ್ಯನಾರಾಯಣ ಸ್ವಾಮಿಯ ಕತೆ ಕೇಳಬೇಕು.
ನೀವು ವ್ರತ ಮಾಡುವ ದಿನಗಳಲ್ಲಿ ಅನ್ನದಾನ ಅಥವಾ ಬಡವರಿಗೆ ಸಹಾಯ ಮಾಡಿದರೆ ತುಂಬಾ ಒಳ್ಳೆಯದು. ನೀವು ಸಹ ಈ ವ್ರತವನ್ನು ಆಚರಿಸಿ ಅದೃಷ್ಟವಂತರಾಗಿ. ಈಗ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.